ನಮಸ್ಕಾರ ವೀಕ್ಷಕರೇ. ಒಂದು ಫ್ಯಾಮಿಲಿಲಿ ಸಡನ್ನಾಗಿ ರೆಕರಿಂಗ್ ಆಗಿ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತಹ ಇನ್ಸಿಡೆನ್ಸಸ್ ಸೀರೀಸ್ ಆಗಿ ನಡೀತಾನೆ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆ ಒಂದು ಘಟನೆಗಳ ಹಿಂದೆ ಆಗ್ತಾನೆ ಅವರು ನೆರೆಹೊರೆಯವ್ರ ಜೊತೆಲೋ ಅಥವಾ ರಿಲೇಟಿವ್ಸ್ ಜೊತೆಲೋ ಅಥವಾ ಯಾರೋ ಕೊಲೀಗ್ ಜೊತೆಲೋ ಭೀಕರವಾಗಿ ಜಗಳ ಆಡಿರೋ ಇನ್ಸಿಡೆನ್ಸ್ ಏನಾದರೂ ಅದ್ರ ಜೊತೆ ಹಿಂದೆ ಮುಂದೆ ಅಟ್ಯಾಚ್ ಆಯಿತು ಅಂತ ಇಟ್ಕೊಳ್ಳಿ. ಆಗ ಅವ್ರು ನಮ್ಗೇನೋ ಮಾಡಿರಬೇಕು, ಅವ್ರ ಜೊತೆ ಹೀಗಾದ ಮೇಲೇ ನಮ್ಗೆ ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ ಅಂತ ಅವರ ಎಲ್ಲ ಹಾವಭಾವ ನಡವಳಿಕೆ ಮಾತುಗಳ ಮೇಲೆ ಆ ಫ್ಯಾಮಿಲಿಯವ್ರಿಗೆ ಡೌಟ್ ಬರೋಕ್ಕೆ ಶುರುವಾಗುತ್ತೆ, ಭಯ ಬರೋಕ್ಕೆ ಶುರುವಾಗುತ್ತೆ. ಅವ್ರು ಈ ವಸ್ತು ಇಲ್ಲಿ ತಂದಿಟ್ಟಿದ್ದಾರೆ, ನಮ್ಮನ್ನೇ ನೋಡ್ತಾ ಇದ್ರು, ಅಮಾವಾಸ್ಯೆ ದಿನ ಹೀಗೆ ಮಾಡ್ತಾಯಿದ್ರು, ಹುಣ್ಣಿಮೆ ದಿನ ಹಾಗೆ ನಡೀತಾ ಇತ್ತು ಅಂತೆಲ್ಲ ಅವ್ರ ನಿದ್ರೆನೇ ಕೆಟ್ಟೋಗೋಕ್ಕೆ ಶುರುವಾಗುತ್ತೆ. ಇನ್ಫ್ಯಾಕ್ಟ್ ಈ ಥರದ ಎಷ್ಟೋ ಇನ್ಸಿಡೆನ್ಸಸ್ಗಳಿದೆ. ಒಂದು ಆಕ್ಸಿಡೆಂಟ್ ಆದಮೇಲೆ ಸೀರಿಯಸ್ ಆಗಿ ಕೆಟ್ಟದಾಗ್ತಾನೆ ಇದ್ದಿದ್ದು, ಅಥವಾ ಯಾರೋ ವ್ಯಕ್ತಿ ಫ್ಯಾಮಿಲಿಗೆ ಬಂದಮೇಲೆ ಅವರ ಒಂದು ಇರುವಿಕೆಯಿಂದ ಏನೋ ಆಗ್ತಾ ಇದೆಯೇನೋ ಅನ್ನುವಂತಹ ಭಯಕ್ಕೂ ಅಸಮಾಧಾನಕ್ಕೂ ಒಳಗಾಗಿರೋದು ಈ ಥರ. ಎಷ್ಟೋ ಜನ ಕ್ಲೈಂಟ್ಸ್ ಈ ಥರದ್ದು ಬೇರೆ ಬೇರೆ ಇನ್ಸಿಡೆನ್ಸಸ್ಗಳನ್ನು, ಈ ಥರದೊಂದು ಘಟನೆ ನಡೆದ ಮೇಲೆ ನಮ್ಮ ಲೈಫಲ್ಲಿ ಹೀಗೆಲ್ಲ ಆಗ್ತಾನೆ ಬಂತು, ಅವತ್ತಿಂದ ಒಂದಾದ್ಮೇಲೆ ಒಂದು ಕೆಟ್ಟದ್ದು ಆಗ್ತಾನೆ ಇದೆ ಅಂತೆಲ್ಲ ಹಂಚ್ಕೊಂಡಿದ್ದಾರೆ. ಬಟ್ ತುಂಬ ಅನ್ಫಾರ್ಚುನೇಟ್ ಏನಪ್ಪ ಅಂದರೆ, ಈ ಥರದ ಸಂಗತಿಗಳ ಹಿಂದೆ ಎಷ್ಟೋ ಅಜ್ಞಾನಗಳು, ಭಯ, ಅಥವಾ ಒಂದು ರೀತಿಯಲ್ಲಿ ನೋಡೋದಾದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಅದು ಮೂಢನಂಬಿಕೆ ರೀತಿಯಲ್ಲೂ ಅವರ ಮನಸ್ಸನ್ನು ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಆ ಫ್ಯಾಮಿಲಿ ಉದಾಹರಣೆ ಏನು ನಾನು ಮೊದಲು ಕೊಟ್ಟೆ. ಈಗ ಲೆಟ್ಸ್ ಇಮ್ಯಾಜಿನ್ ಅವ್ರ ನೇಬರ್ ಜೊತೆಲೇ ಅವ್ರಿಗೇನೋ ಒಂದು ಟಗ್ ಆಫ್ ವಾರ್ ಆಯಿತು, ಅಥವಾ ಏನೋ ಒಂದು ಬ್ಯಾಡ್ ಒಂದು ಇನ್ಸಿಡೆನ್ಸ್ ಆಯಿತು ಅಂತ. ಬಟ್ ಆ ಇನ್ಸಿಡೆನ್ಸ್ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಆ ಥರದೊಂದು ಮನಸ್ಥಿತಿಗೆ, ಆ ಥರದೊಂದು ಸಂಗತಿಯನ್ನು ಅಟ್ರ್ಯಾಕ್ಟ್ ಮಾಡೋದ್ರ ಹಿಂದೆ ಅವರು ಚಿಕ್ಕ ವಯಸ್ಸಿಂದ ಅವರ ಅಪ್ಬ್ರಿಂಗಿಂಗ್ ಹೇಗಿತ್ತು, ಅವ್ರ ಅಪ್ಪ ಅಮ್ಮ ಯಾವ ಥರ ಕಲ್ಚರಲ್ಲಿ ಅವ್ರನ್ನ ಬೆಳೆಸಿದ್ರು, ಅವ್ರ ತಂದೆ ಯಾವ ಪ್ರಮುಖ ಭಾವನೆಗಳನ್ನು ಪ್ರೊಪೊಗೇಟ್ ಮಾಡ್ತಾಯಿದ್ರು, ಅಂದರೆ ಗಂಡ ಹೆಂಡತಿ ಹತ್ರ ನಡ್ಕೊಳ್ಳೋದನ್ನು ಏನು ಮಕ್ಕಳು ಗಮನಿಸ್ತಾರೆ ಅದು ತುಂಬ ದೊಡ್ಡ ಪ್ರಮಾಣದಲ್ಲಿ ಅವರ ಜೀವನದ ಬಗ್ಗೆ ಅವ್ರು ಏನು ನಂಬಿಕೆಗಳನ್ನು ಇಟ್ಕೊಳ್ತಾರೆ ಅನ್ನೋದು ಇನ್ಫ್ಲುಯೆನ್ಸ್ ಮಾಡುತ್ತೆ. ಅದನ್ನು ಸಾಕಷ್ಟು ಸರಿ ನಾನು ಬೇರೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇಲ್ಲಿ ಒಂದು ನೆಗೆಟಿವ್ ಇವಿಲ್ ಮೈಂಡೆಡ್ ಒಂದು ಡೌನ್ಫಾಲಿಗೆ ಸೂಟ್ ಆಗುವಂತಹ ಪ್ರೋಗ್ರಾಮಿಂಗ್ ಚಿಕ್ಕ ವಯಸ್ಸಿಂದ ಏನು ನಡೆದಿರುತ್ತೆ ಅದು ಬರ್ಸ್ಟ್ ಆಗೋಕ್ಕೆ ಒಂದು ಸಂಗತಿ ಬೇಕು. ಸೊ ಇವರೇ ಕಾಲು ಕೆರ್ಕೊಂಡು ಇನ್ನೊಬ್ರು ಯಾರ ಮೇಲೋ ಹೋಗಿ, ಅಥವಾ ಇವರೇ ತಪ್ಪು ಮಾಡಿ ಯಾವುದೋ ಒಂದು ಸಮಸ್ಯೆಗೆ ಒಳಗಾಗಿ ಅಥವಾ ಆಘಾತಕ್ಕೆ ಒಳಗಾಗಿ ಅಲ್ಲಿಂದ ಸಮಸ್ಯೆಗಳು ಆಗ್ತಾ ಇದೆ ಅಂತ ಟ್ರಿಗರ್ ಪಾಯಿಂಟನ್ನು ತಪ್ಪಾಗಿ ಅನಲೈಸ್ ಮಾಡಿ ಆ ಒಂದು ತಪ್ಪಿನಿಂದ ಇನ್ನೊಂದಷ್ಟು ಊಹಾಪೋಹೆಗಳಿಗೆ ಒಳಗಾಗೋಗ್ತಾರೆ. ಈ ಥರದ್ದು ಎಷ್ಟೋ ಜನ ಸಮಸ್ಯೆಯ ಮೂಲವನ್ನು ಅರ್ಥ ಮಾಡ್ಕೊಳ್ಳದೆ ಬೇರೆ ಬೇರೆ ವಿಚಿತ್ರವಾದ ಒಂದು ಸಂಗತಿಗಳಿಗೆ ಒಳಗಾಗ್ತಾರೆ. ಆ್ಯಂಡ್ ಅದಕ್ಕೆ ಕಾರಣವನ್ನು ನೆಗೆಟಿವ್ ಎನರ್ಜಿ ಅಂತನೋ, ಅಥವಾ ಇನ್ನೊಬ್ರೇನೋ ಮಾಡಿಬಿಡ್ತಾರೆ ಅನ್ನೋ ಭಯನೋ, ಅಥವಾ ನನ್ನನ್ನು ಯಾರೋ ಬೇರೆಯವ್ರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋಂತಹ ಒಂದು ಸಂಗತಿಗೂ ಒಳಗಾಗ್ತಾರೆ. ಇಲ್ಲಿ ಇನ್ನೊಂದು ಆ್ಯಂಗಲಲ್ಲೂ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ತಾವು ಏನೋ ತಪ್ಪು ಮಾಡದೆ ಈ ಥರ ಇರಿಟೇಟ್ ಆಗಿರೋರು, ಮಾನಸಿಕವಾಗಿ ನೊಂದಿರೋರು, ಚಿಕ್ಕ ವಯಸ್ಸಿಂದ ಕಿರಿಕಿರಿಗೆ ಒಳಗಾಗಿ ಆ ಫ್ರಸ್ಟ್ರೇಷನ್ನ ಎಲ್ಲೂ ಆಚೆ ಹಾಕಕ್ಕೆ ಆಗದೆ ಇನ್ನೊಬ್ಬರನ್ನ ಗಿನಿಪಿಕ್ ಥರ ಯೂಸ್ ಮಾಡಿಕೊಂಡು ಅವ್ರ ಮೇಲೆ ಅದನ್ನು ಪ್ರೊಜೆಕ್ಟ್ ಮಾಡಿ ಏನೋ ಸಮಾಧಾನ ಮಾಡಿಕೊಂಡೆ ಗೆದ್ದೆ ಅನ್ನೋ ಥರ ಆಡೋರು ನಾವು ನೋಡಿರ್ತೀವಿ. ಕೆಲವರು ರೋಡಲ್ಲೆಲ್ಲ ಹೇಗೆ ಚಿಕ್ಕ ವಿಷಯಕ್ಕೆ ಹೆಂಗೆ ಆಡ್ತಿರ್ತಾರೆ, ಕೆಲವರು ಸಣ್ಣ ವಿಷಯಕ್ಕೆ ಎಲ್ಲೋ ಒಂದು ಅಂಗಡಿಯಲ್ಲೋ ಅಥವಾ ಎಲ್ಲೋ ನೆರೆಹೊರೆಯಲ್ಲೋ ಯಾವ ಥರ ಆಡ್ತಾ ಇರ್ತಾರೆ ಅಂತೆಲ್ಲ ಗಮನಿಸಿದ್ವಿ. ಇನ್ಫ್ಯಾಕ್ಟ್ ಕೊರೋನಾ ಟೈಮಲ್ಲಂತೂ ಬೆಸ್ಟ್ ಎಕ್ಸಾಂಪಲ್ಲು. ಕೊರೋನಾ ಬಂದಿದೆ ಅನ್ನೋ ಕಾರಣಕ್ಕೆ ಊರುಗಳಲ್ಲಿ ಗಲಾಟೆಗಳಾಗಿರೋದು ಇದೆಲ್ಲ ನಾವು ನೋಡಿದ್ದೀವಿ. ಎಷ್ಟು ತುಚ್ಛವಾದ ಮನಸ್ಥಿತಿ ಇರಬಹುದು ಆ ಥರ ಮನುಷ್ಯರಿಗೆ. ಅವರೊಂದು ಸಂಗತಿಯನ್ನು ಹುಡುಕ್ತಿರ್ತಾರೆ ಅವ್ರ ಫ್ರಸ್ಟ್ರೇಷನ್ ಹೊರಗಡೆ ಹಾಕೋಕ್ಕೆ. ಬಟ್ ಇಲ್ಲಿ ಪಾಪ ವಿಕ್ಟಿಮ್ ಆಗಿರ್ತಾರಲ್ಲ ಅವ್ರಿಗೂ ಆಧ್ಯಾತ್ಮಿಕವಾಗಿ ಒಂದು ಬೆಳವಣಿಗೆಗೆ ಒಂದು ದೊಡ್ಡ ಅವಕಾಶ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಅವರೊಂದು ಸಾತ್ವಿಕ ಬೆಳವಣಿಗೆಯಲ್ಲಿ ಬಂದಿದ್ದರೆ, ಒಳ್ಳೆಯ ಒಂದು ವಾತಾವರಣ, ಒಳ್ಳೆಯ ಕಲ್ಚರ್, ಒಳ್ಳೆಯ ತಂದೆ ತಾಯಿಯ ಒಂದು ಮನಸ್ಥಿತಿಯಲ್ಲಿ ಬೆಳೆದ್ರೆ ಆ ಒಂದು ಸೋಬರ್ನೆಸ್, ಇಂಟ್ರೋವರ್ಟೆಡ್ನೆಸ್ ಇರಬಹುದು, ಅಥವಾ ಒಂದು ಎಲ್ಲೋ ಒಂದು ಟೆಂಡರ್ನೆಸ್ ಅವರಲ್ಲಿರುತ್ತೆ, ಸೂಕ್ಷ್ಮತೆ. ಆ ಒಂದು ಸೌಮ್ಯ ಸ್ವಭಾವವನ್ನು ಅವರು ರೂಢಿಸ್ಕೊಂಡು ಬಂದಾಗ ಕೆಲವೊಂದು ಕಡೆ ತಮ್ಮ ವಿಲ್ ಪವರ್, ತಮ್ಮ ಕಾನ್ಫಿಡೆನ್ಸ್, ತಮ್ಮ ಗಟ್ಟಿತನ, ಹೇಗೆ ನಾವು ಅದನ್ನು ಪ್ರೊಜೆಕ್ಟ್ ಮಾಡಬೇಕು, ಹೇಗೆ ಪ್ರೊಟೆಕ್ಷನನ್ನು ನಾವು ರೂಢಿಸ್ಕೊಳ್ಬೇಕು, ಹೇಗೆ ವಾಯ್ಸಿಂಗ್ ಓವರ್ ಅವರ್ ಒಪಿನಿಯನ್, ಫೈಟಿಂಗ್ ಫಾರ್ ಅವರ್ ರೈಟ್ಸನ್ನು ನಾವು ಆ ಗಟ್ಟಿತನವನ್ನು, ಸ್ಟ್ರೆಂತನ್ನು ಗ್ಯಾದರ್ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಈ ಥರದವರೇ ಅವರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಅದು ಬೇರೆ ಪ್ರಶ್ನೆ. ನಾನು ಲಾಸ್ಟ್ ಟೈಮ್ ವಿವೇಕಾನಂದ ಅವರ ಕೇಂದ್ರವನ್ನು ನೋಡೋಕ್ಕೆ ಹೋದಾಗ ಅಲ್ಲಿ ಉದಾಹರಣೆ ಕೊಡ್ತಾ ಇದ್ದೆ. ಹೇಗೆ ಅಲೆಗಳು ಬಂದು ಬಂಡೆಗಳಿಗೆ ಅಪ್ಪಳಿಸಿದಾಗ ಆ ಬಂಡೆ ಅನ್ನೋದು ಒಂದು ಇದ್ದಾಗಲೇ ಆ ಒಂದು ಅಲೆಯಲ್ಲಿ ಎಷ್ಟು ಫೋರ್ಸ್ ಇದೆ, ಪವರ್ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅದು ಅಷ್ಟು ಪೊಟೆನ್ಷಿಯಲ್ ಒಳಗಡೆ ಇದ್ರೂ ಮೇಲೆ ತುಂಬ ಸಮಾಧಾನವಾಗಿರಂಗೆ ಕಾಣುತ್ತೆ. ಸೊ ಆ ಥರದೊಂದು ಅಬ್ಸ್ಟ್ರಕ್ಷನ್ ಬೇಕು ಅಂತ. ಸೊ ಎನಿವೆ, ಸೊ ಕಮಿಂಗ್ ಬ್ಯಾಕ್, ಯಾರು ಈ ಥರದೊಂದು ಭಯಕ್ಕೆ ಅಥವಾ ಯಾವುದೋ ಒಂದು ಇನ್ಸಿಡೆನ್ಸಿಂದ ಸಮಸ್ಯೆ ಒಳಗಾಗಿದ್ದಾರೆ ಅಂತ ಅನಿಸುತ್ತೆ.
ಇಲ್ಲಿ ಹಾಗಾದರೆ ಮೂಲವನ್ನು ಹೇಗೆ ಹುಡುಕೋದು ಅನ್ನೋ ಪ್ರಶ್ನೆ ಬರುತ್ತೆ. ಟ್ರಿಗರ್ ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾವುದೋ ಸಂಗತಿಗೆ ಬೇರೆ ಏನೋ ಕಲ್ಪನೆ ಮಾಡಿಕೊಂಡು ಅದರಲ್ಲೇ ಎಷ್ಟೋ ಕಾಲ ಹರಣ ಮಾಡೋರು ತುಂಬ ಸುಲಭವಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ನಾವು ದೇಹ ಮಾತ್ರ ಅಲ್ಲ, ನಮ್ಮ ಒಳಗಡೆ ಚಕ್ರಗಳಿದೆ, ಪ್ರಭಾವಳಿ ಇದೆ, ನಮ್ಮ ಒಳಗಡೆ ಹರಿತಾ ಇರುವಂಥ ಚೈತನ್ಯ ಅಥವಾ ಪ್ರಾಣಶಕ್ತಿಯ ಆ ಒಂದು ಪ್ರಮಾಣ ಎಲ್ಲಿ ನ್ಯೂನತೆಗೆ ಒಳಗಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಸುಲಭ ಆಗುತ್ತೆ. ಯಾಕಂದರೆ ಯಾವ ಸಂಗತಿಗಳು ಯಾವ್ದು ಜೊತೆ ಕನೆಕ್ಟ್ ಆಗಿದೆ ಅನ್ನೋದು ನಮ್ಮ ಸುಪ್ತ ಮನಸ್ಸಿಗೆ ಗೊತ್ತಿರುತ್ತೆ. ಜಾಗೃತ ಮನಸ್ಸು ಸಮಸ್ಯೆಯನ್ನು ಹೇಗೇಗೋ ಅನಲೈಸ್ ಮಾಡ್ತಿರುತ್ತೆ ಭಯದಲ್ಲಿ ಅಷ್ಟೇ. ಸೊ ಯಾವಾಗ ನಾವು ತುಂಬ ಸುಲಭವಾಗಿ ಸಾವಿರಾರು ವರ್ಷಗಳಿಂದ ಏನು ನಮ್ಮ ಯೋಗ ಧ್ಯಾನದಲ್ಲಿ ಹೇಳ್ಕೊಂಡು ಬಂದಿದ್ದಾರೋ ಆ ನಿಟ್ಟಿನಲ್ಲಿ ನೀವು ಈ ಚಿತ್ರದಲ್ಲಿ ಗಮನಿಸಬಹುದು. ನಮ್ಮ ಚಕ್ರಗಳ ಬಗ್ಗೆ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ಸಪ್ತ ಚಕ್ರಗಳು ಯಾವ್ಯಾವ ಚಕ್ರ ಯಾವ ವಿಷಯವನ್ನು ರೇಡಿಯೇಟ್ ಮಾಡ್ತಾ ಇದೆ, ಆ ನ್ಯೂನತೆಗಳನ್ನು ಹೇಗೆ ಕಂಡುಹಿಡಿಯೋದು. ಯಾಕಂದರೆ ಇದು ಚಕ್ರಗಳು ಅನ್ನೋದು ನಮಗೆ ಯೋಗ ಧ್ಯಾನದಲ್ಲಿ ಅರ್ಥ ಆಗುತ್ತೆ ಹೊರತು ಖಂಡಿತವಾಗಿಯೂ ಯಾವುದೋ ಒಂದು ಟೆಸ್ಟ್ ಮೂಲಕ ಇದನ್ನು ನಾವು ಕಂಡುಹಿಡ್ಕೊಂಡು ಇದು ಹೇಗಿದೆ ಅಂತ ತಿಳ್ಕೊಳಕ್ಕಾಗಲ್ಲ. ಎಷ್ಟೋ ಜನ ಫಿಸಿಕಲಿ ಎಲ್ಲ ನಾರ್ಮಲ್ ಇದ್ದು ರಿಪೋರ್ಟು ಸಫರ್ ಆಗ್ತಾ ಇರ್ತಾರೆ. ಆದರೆ ನಮ್ಮ ಎನರ್ಜಿ ಸಿಸ್ಟಮಲ್ಲಿ ನ್ಯೂನತೆ ಇದೆ, ಅದನ್ನು ಸಣ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಿಕೊಂಡು ದೊಡ್ಡ ದೊಡ್ಡ ಪರಿವರ್ತನೆಯನ್ನು ಮಾಡ್ಕೊಳ್ಬಹುದು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಸೊ ಇಲ್ಲಿ ನಮ್ಮ ಮನಸ್ಥಿತಿ, ನಾನು ಕೊಟ್ಟ ಉದಾಹರಣೆಯಾಗಿ ಕೆಟ್ಟ ಮನಸ್ಥಿತಿ ಅಥವಾ ನೆಗೆಟಿವ್ ಮೈಂಡ್ಸೆಟ್ ಇರಬಹುದು, ತಮ್ಮ ಬಗ್ಗೆ ತಮಗೆ ಸರಿಯಾಗಿ ಅರಿವಿಲ್ಲದೆ ಬಂದಿರುವಂತಹ ಒಂದು ವೀಕ್ ಎನರ್ಜಿ ಫೀಲ್ಡ್ ಇರಬಹುದು, ಅಥವಾ ತುಂಬ ನ್ಯೂಟ್ರಲ್ ಸ್ಟೇಟ್ ಹೇಗಾಗುತ್ತೋ ಹಾಗೆ ಅದನ್ನು ತಗೊಳ್ಳೋದು. ಅವ್ರಿಗೆ ಒಂದು ಪ್ರೀಡಿಟರ್ಮೆಂಡ್ ಒಂದು ಗೋಲ್ ಸೆಟ್ಟಿಂಗ್ ಇರಲ್ಲ, ಅಥವಾ ವಿಲ್ ಪವರ್ ಇರಲ್ಲ, ಕಾನ್ಫಿಡೆನ್ಸ್ ಇರಲ್ಲ, ಮತ್ತು ಸ್ಟ್ರಾಂಗ್ ರೇಡಿಯಂಟ್ ಎನರ್ಜಿ. ಸೊ ಈ ಥರ ಬೇರೆ ಬೇರೆ ಹಂತದಲ್ಲಿ ನಾವು ನಮ್ಮ ಎನರ್ಜಿಯನ್ನು ಪ್ರೊಜೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನಾವು ಯಾವ ಒಂದು ವಿಷಯವನ್ನು ಹೇಗೆ ಅರ್ಥೈಸ್ಕೊಳ್ಬೇಕು, ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ನಮ್ಮ ಒಳಗಡೆ ಇರುವ ಕೆಲವು ಅಂಶಗಳನ್ನು ಅರ್ಥ ಮಾಡ್ಕೊಳ್ಳೋದನ್ನ ಸುಲಭ ಆಗುತ್ತೆ. ಸುಮಾರು ಜನ ಕೇಳ್ತಾರೆ, ಮೇಡಮ್ ಈಗ ಒಬ್ಬ ವ್ಯಕ್ತಿ ಅವರು ಪಾಸಿಟಿವ್ ಕಡೆ ಹೋಗ್ತಾರೋ ನೆಗೆಟಿವ್ ಕಡೆ ಹೋಗ್ತಾರೋ ಹೇಗೆ ಗೊತ್ತಾಗುತ್ತೆ ಅಂತ. ಸದಾಕಾಲ ರಿಪೋರ್ಟ್ ಕಾರ್ಡ್ ಥರ ಅದು ನಮ್ಮ ಒಳಗಡೆ ನಮ್ಮ ಸುಪ್ತ ಮನಸ್ಸಿನ ಮೂಲಕ ಅದು ನಮಗೆ ಗ್ರಹಿಕೆಗೆ ಬರ್ತಾನೆ ಇರುತ್ತೆ. ಆದರೆ ಆ ಸ್ಟೇಟಿಗೆ ಹೋಗಿ ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ಇದು ಖಂಡಿತವಾಗಿಯೂ TDS ಅಲ್ಲ ಅಥವಾ ಕಾಂಪ್ಲಿಕೇಟೆಡ್ ಅಲ್ಲ. ಇನ್ನು ಈ ಒಂದು ವಿಚಾರವನ್ನು ಬೇರೆ ಬೇರೆ ಪದಗಳನ್ನು ಉಪಯೋಗಿಸ್ಕೊಂಡು ಸಾವಿರಾರು ವರ್ಷದಿಂದ ನಮ್ಮ ಉಪನಿಷತ್ಗಳಿಂದ ಹಿಡಿದು ನಾನಾಗಲೇ ಹೇಳಿದಾಗೆ ಧ್ಯಾನದಲ್ಲಿ ಇದ್ರ ಬಗ್ಗೆ ನಮ್ಮ ಪ್ರಭಾವಳಿ ಹೇಗೆ ಅನಾರೋಗ್ಯಕರವಾಗಿದ್ದರೆ ಏನಾಗುತ್ತೆ, ಆರೋಗ್ಯಕರವಾಗಿದ್ದರೆ ಯಾವ ರೀತಿ ನಾವು ಅವಘಡಗಳಿಂದ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಬಹುದು, ಅನಾರೋಗ್ಯದಿಂದ ಹೇಗೆ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಸತಿ ನಾನು ಹೇಳಿದ್ದೀನಿ. ಇನ್ಫ್ಯಾಕ್ಟ್ ಕುಂಡಲಿನಿ ಅನ್ನುವ ಪದವನ್ನು ಇದಕ್ಕೆ ನಮ್ಮ ಉಪನಿಷತ್ತುಗಳಲ್ಲಿ ನಾವು ಉಪಯೋಗಿಸೋದನ್ನು ಗಮನಿಸಿದ್ದೀವಿ. ಕುಂಡಲಿನಿ ಅಂದರೆ ಏನೋ ಮ್ಯಾಜಿಕಲ್ಲು, ಮಿಸ್ಟಿಕಲ್ಲು, ಏನೋ ದೊಡ್ಡ ಎನರ್ಜಿ, ಅದು ನಮ್ಮಂಥವ್ರೆಲ್ಲ ಕಲಿಯೋಕ್ಕಾಗಲ್ಲ, ಆ ಥರದ್ದೆಲ್ಲ ಏನೇನೋ ಊಹಾಪೋಹಗಳಿದೆ. ಅದ್ರ ಬಗ್ಗೆ ಲಾಸ್ಟ್ ಟೈಮ್ ನಾವು ಕುಂಡಲಿನಿಯ ಒಂದು ಆನ್ಲೈನ್ ಕಾರ್ಯಾಗಾರವನ್ನು ಮಾಡಿದಾಗ ಒಂದು ವಿಡಿಯೋ ನಾನು ಪೋಸ್ಟ್ ಮಾಡಿದ್ದೆ, ತುಂಬ ಪಾಪ್ಯುಲರ್ ಆಗಿತ್ತು. ಪರ್ಟಿಕ್ಯುಲರ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ತುಂಬ ಅದನ್ನು ಇಷ್ಟಪಟ್ಟಿದ್ರು. ಆ ವಿಡಿಯೋ ನಾನು ಈ ವಿಡಿಯೋ ಆಗಿದ ತಕ್ಷಣ ರೀಪೋಸ್ಟ್ ಮಾಡ್ತೀನಿ. ಅದರಲ್ಲಿ ತುಂಬ ಮೂಢನಂಬಿಕೆಗಳು ಈ ಚಕ್ರಗಳ ಬಗ್ಗೆ, ಅದರಲ್ಲಿರುವಂತಹ ಆ ಒಂದು ಶಕ್ತಿಯನ್ನು ನಾವು ಆಹ್ವಾನ ಮಾಡಿದಾಗ ಅಥವಾ ಜಾಗೃತಗೊಳಿಸಿದಾಗ ಏನೆಲ್ಲ ಲಾಭಗಳು ಬರುತ್ತೆ, ಅದು ಎಷ್ಟು ಸುಲಭ, ಅದನ್ನು ಹೇಗೆ ಸುಲಭ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಇದ್ರ ಬಗ್ಗೆ ಏನೇನೋ ಕಲ್ಪನೆಗಳು ಏನಿದೆ ಅದನ್ನು ಹೇಗೆ ನಾವು ಹೋಗಲಾಡಿಸಬಹುದು ಅನ್ನೋದ್ರ ಬಗ್ಗೆ ತುಂಬ ವಿಸ್ತಾರವಾಗಿ ಆ ವಿಡಿಯೋ ಇದೆ. ಅದನ್ನು ದಯವಿಟ್ಟು ಸಾಧ್ಯ ಆದರೆ ಗಮನಿಸಿ. ಇನ್ನು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕು. ಸುಮಾರು ಜನ ಈ ನಮ್ಮ ಪ್ರಭಾವಳಿಯಲ್ಲಿ ಅಕಸ್ಮಾತ್ ನೆಗೆಟಿವಿಟಿ ಇದ್ದರೆ, ನ್ಯೂನತೆಗಳಿದ್ದರೆ ಅದನ್ನು ತೆಗೆಯೋದು ಹೇಗೆ, ಆಗೋಗುತ್ತಾ, ಹೀಗೋಗುತ್ತಾ, ಹೀಗೆ ಕಂಡುಹಿಡ್ಕೊಳ್ಬೋದಾ ಅಂತ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ನಾನು ಯಾವಾಗಲೂ ಈ ಪಾಯಿಂಟನ್ನು ರೀಎಂಫಸೈಸ್ ಮಾಡ್ತಿರ್ತೀನಿ. ಐ ವುಡ್ ಲೈಕ್ ಟು ಫೋಕಸ್ ಆನ್ ದ್ಯಾಟ್ ಅಗೇನ್. ಇಲ್ಲಿ ಯಾವುದೋ ಒಂದು ನ್ಯೂನತೆಯನ್ನು, ಅನಾರೋಗ್ಯದ ಶಕ್ತಿಯನ್ನು ತೆಗೆಯೋದು ಒಂದು ಹಂತಕ್ಕೆ ಸುಲಭ. ಆದರೆ ಒಂದು ರೂಢಿಯನ್ನು, ಒಂದು ಹ್ಯಾಬಿಟನ್ನು, ಯಾವುದಕ್ಕೂ ಒಂದು ಅಡಿಕ್ಟ್ ಆಗಿಬಿಟ್ಟಿರ್ತೀವಲ್ಲ, ಅದರಿಂದ ಅದು ಆಲೋಚನೆ ಆಗಿರ್ಬೋದು ಅಥವಾ ಅಭ್ಯಾಸ ಆಗಿರ್ಬೋದು, ಅದರಿಂದ ಹೊರಗಡೆ ಬರೋದು, ಯಾವುದೋ ಕೆಟ್ಟ ಶಕ್ತಿಯ ಪ್ರಭಾವದಿಂದ ಹೊರಗಡೆ ಬರೋದಕ್ಕಿಂತ ತುಂಬ ಹೆಚ್ಚು ಚಾಲೆಂಜಿಂಗ್. ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಪ್ರಕಾರ ನಮ್ಮ ಎಲ್ರಿಗೂ ಇದು ಅನ್ವಯಿಸುತ್ತೆ. ಎವ್ರಿಬಡಿ ಕ್ಯಾನ್ ಕೋರಿಲೇಟ್ ವಿತ್ ದಿಸ್. ಈಗ ಒಂದು ವ್ಯಕ್ತಿ ಒಂದು ಸಂಸಾರದಲ್ಲಿ ಅವ್ರ ತಂದೆನೂ ತುಂಬ ಸಮಸ್ಯೆ ಕೊಡ್ತಿರ್ತಾರೆ, ಬೇಜವಾಬ್ದಾರಿಯಿಂದ ಇರ್ತಾರೆ, ಅಮ್ಮ ತುಂಬ ಇಮೋಷನಲ್ಲು, ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬ ಡಿಪ್ರೆಸಿವ್ ಆಗಿಬಿಡ್ತಾರೆ, ಮನೇಲಿ ಬೇರೆಯವ್ರದ್ದೆಲ್ಲ ಏನೇನೋ ಗಲಾಟೆ ಇರುತ್ತೆ. ಈ ಥರ ಯಾವಾಗಲೂ ದುಃಖ, ಚಾಲೆಂಜಸ್ಸು, ನೋವು ಅಥವಾ ಏನೋ ಒಂದು ಯಾವಾಗಲೂ ಶಾಕ್ ಕೊಡುವಂಥ ಸಂಗತಿಗಳನ್ನೇ ನೋಡ್ತಾ ಬೆಳೀತಾ ಇರ್ತಾರೆ ಅಂತ ಅಂದ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ಒಂದು 15-20 ಇಯರ್ಸ್ ಅದೇ ಥರದ ವಾತಾವರಣದಲ್ಲಿ ಆವಾಗವಾಗ ರೆಗ್ಯುಲರ್ ಇಂಟರ್ವ್ಯೂಲ್ಸಲ್ಲಿ ಅದನ್ನೇ ನೋಡ್ತಾ ಬೆಳೀತಿರ್ತಾರೆ. ಎಷ್ಟೋ ಮನೆಯಲ್ಲಿ ಇದು ದಿನನಿತ್ಯದ ಒಂದು ಇದಾಗ್ಬಿಟ್ಟಿರುತ್ತೆ.
ಆ ಥರ ಬೆಳೆದಾಗ ಆಮೇಲೆ ಲೆಟ್ಸ್ ಇಮ್ಯಾಜಿನ್ ಅವರು ಒಂದು ಟೀನೇಜಿಗೆ ಬಂದ ಮೇಲೆ ಎಜುಕೇಷನ್ ಮುಗಿಸಿ ಒಂದು ಒಳ್ಳೆ ಜಾಬ್ಗೆ ಸೇರ್ಕೊಳ್ತಾರೆ, ಮದುವೆನೂ ಒಳ್ಳೆ ಕಡೆ ಆಗುತ್ತೆ, ಸೆಟ್ಲ್ ಆಗ್ತಾರೆ, ಎಲ್ಲ ಫೆಸಿಲಿಟೀಸು ಇರುತ್ತೆ ಅಂತ. ಆದರೆ ಈ ಒಂದು ಹ್ಯಾಬಿಚುಯೇಷನ್ ಆಗೋಗಿರುತ್ತಲ್ಲ, ಯಾವಾಗಲೂ ಉದ್ವೇಗದಲ್ಲಿ, ದುಃಖದಲ್ಲಿ, ಬೇಸರದಲ್ಲಿ, ಅಯ್ಯೋ ಇಷ್ಟನ ಲೈಫು ಅಂತ ಮಂಕಾಗಿರೋದನ್ನು ಪ್ರೋಗ್ರಾಮ್ ಮಾಡ್ಕೊಂಬಿಟ್ಟಿರುತ್ತಲ್ಲ ನಮ್ಮ ಸುಪ್ತ ಮನಸ್ಸು, ಅದು ತಾನಾಗ್ತಾನೆ ಸಂದರ್ಭ, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು, ದಯವಿಟ್ಟು ಗಮನಿಸಿ, ತಾನಾಗ್ತಾನೆ ಸಂದರ್ಭ ಬದಲಾಗ್ತಾ ಇದ್ದ ಹಾಗೆ ಟಕ್ಕಂತ ಅದು ಬದಲಾಗ್ಬಿಡೋಲ್ಲ. ಹೌದು, ಒಂದು ಸಮಾಧಾನ ಕೊಡುತ್ತೆ ತಾತ್ಕಾಲಿಕವಾಗಿ. ಎಷ್ಟೋ ಜನ ಕ್ಲೈಂಟ್ಸ್ ನನ್ನ ಹತ್ರ ಬರೋರು ಹೇಳ್ತಾರೆ, ಇವಾಗ ಏನೂ ಇಲ್ಲ ಆ ಥರ ಸಮಸ್ಯೆ, ಎಲ್ಲ ಫೆಸಿಲಿಟಿ ಇದೆ, ಎಲ್ಲ ಚೆನ್ನಾಗಿದೆ, ಬಟ್ ನಾನು ಯಾಕೆ ಖುಷಿಯಾಗಿ ಇರೋಕ್ಕಾಗ್ತಿಲ್ಲ, ಯಾಕೆ ಸುಮ್ಮನೆ ಬೇಜಾರಾಗುತ್ತೆ, ಸುಮ್ಮನಿದ್ರು ಹೋಗಿ ನಾನು ಅವ್ರನ್ನ ಕರೆದು ಜಗಳ ಮಾಡ್ತೀನಲ್ಲ, ಯಾಕೆ ನಮ್ಮ ಮನೆಯವರಷ್ಟು ನನ್ನ ಪ್ರೀತಿಸಿದ್ರು ನನಗೆ ಈ ಥರ ಒಂದು ನೆಗೆಟಿವ್ ಫೀಲಿಂಗ್ ಬರ್ತಾ ಇದೆಯಲ್ಲ ಯಾಕೆ ಅಂತೆಲ್ಲ ಕೇಳ್ತಾರೆ. ಬಿಕಾಸ್ ಅವರು ಅದು ಕೇವಲ ಚೈಲ್ಡ್ಹುಡ್ದೇ ಆಗಿರಬೇಕು ಅಂತ ಏನಿಲ್ಲ, ಒಂದು ಕ್ರಾನಿಕ್ ಆಗಿ ಒಂದು ಸುಮಾರು ವರ್ಷ ಕಂಟಿನ್ಯೂಸ್ ಆಗಿ ಒಂದು ಭೀಕರವಾದ, ಆಘಾತಕರವಾದ, ದುಃಖವಾದ, ನೋವು ಭರಿತವಾದ ಸಂಗತಿ ಅನುಭವಿಸಿದ್ರೆ ಅದನ್ನು ಮತ್ತೆ ಹೊರಗಡೆ ಬರೋಕ್ಕೆ ನಮ್ಮಲ್ಲಿ ಏನು ನ್ಯೂನ್ಯತೆಗಳನ್ನು ನಾವು ಅನುಭವಿಸಿರ್ತೀವಿ ಅಥವಾ ಡೆಫಿಷಿಯನ್ಸಿಯನ್ನು ಅನುಭವಿಸಿರ್ತೀವಿ ಅದನ್ನು ಮತ್ತೆ ಸರಿಪಡಿಸ್ಕೊಳ್ಳೋದ್ರ ಬಗ್ಗೆ ಹೋಮ್ವರ್ಕ್ ಮಾಡಬೇಕು. ಆ್ಯಂಡ್ ಅದು ಕೇವಲ ಯಾವುದೋ ಕೆಮಿಕಲಿಂದ ಅಥವಾ ಅಫ್ಕೋರ್ಸ್ ಕೆಮಿಕಲ್ ಆಗಲಿ, ಡಯಟ್ ಆಗಲಿ, ಅದೆಲ್ಲ ಹೆಲ್ಪ್ ಮಾಡುತ್ತೆ, ಬಟ್ ಸಂಪೂರ್ಣವಾಗಿ ಅದರಿಂದ ಸಾಧ್ಯ ಆಗಲ್ಲ. ಯಾಕಂದರೆ ಇದು ಭಾವನೆ, ಆಲೋಚನೆ, ನಂಬಿಕೆ, ಅದ್ರ ಜೊತೆಯೆಲ್ಲ ಬೇರೂರಿರುತ್ತೆ. ಈ ಒಂದು ಸೂಕ್ಷ್ಮ ವಿಷಯವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಸುಲಭ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಪರಿವರ್ತನೆಯನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ನಿಟ್ಟಿನಲ್ಲಿ ಆನ್ಲೈನ್ ಕಾರ್ಯಾಗಾರದ ವಿಷಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬರೋ ಭಾನುವಾರ ಒಂದು ವಾರಗಳ ಕಾಲ, ಬರೋ ಭಾನುವಾರದಿಂದ ಸಂಜೆ 7:30ರಿಂದ 8:00ವರೆವರೆಗೂ ಕುಂಡಲಿನಿ ಮತ್ತು ಚಕ್ರಗಳ ಬಗ್ಗೆ ವಿಸ್ತಾರವಾಗಿ ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಜಾಗೃತಗೊಳಿಸ್ಬೋದು, ಅದರಿಂದ ನ್ಯೂನತೆಗಳನ್ನು ಹೇಗೆ ಗೆಲ್ಬೋದು. ಆಲ್ರೆಡಿ ಈ ಕಾರ್ಯಾಗಾರವನ್ನು ನಾವು ಲಾಸ್ಟ್ ಇಯರ್ ಮಾಡಿದ್ವಿ, ನೂರಾರು ಜನ ಇದರ ಲಾಭ ಪಡೆದಿದ್ದಾರೆ, ಅದರ ಟೆಸ್ಟಿಮೋನಿಗಳನ್ನು ನೀವು ನೋಡ್ತಾನೆ ಇದ್ದೀರಾ. ಸೊ ಅದನ್ನು ನಾವು ವಿಸ್ತಾರವಾಗಿ ಅರ್ಥ ಮಾಡ್ಕೊಳ್ಬಹುದು. ಇನ್ನೊಂದು ವಿಷಯ ನಾನು ಹೇಳಲೇಬೇಕು, ಸುಮಾರು ಜನ ನನ್ನ ಕೇಳ್ತಾರೆ, ಮೇಡಮ್ ದೇಹ ತ್ಯಾಗ ಮಾಡಿದ್ಮೇಲೆ ನಾವು ಕೆಟ್ಟ ರೀತಿಲಿ ಹೋಗಬಾರ್ದು, ನಾವು ಒಳ್ಳೆ ಆತ್ಮ ಆಗಿ ಹೋಗಬೇಕು ಅಂದರೆ, ಅಥವಾ ಈ ಪ್ರೇತಾತ್ಮ ದೆವ್ವ ಅಂತೆಲ್ಲ ಹೇಳ್ತಾ ತುಂಬ ಭಯ ಆಗುತ್ತೆ, ಆ ಥರ ಎಲ್ಲ ಆಗಬಾರ್ದು ಅಂದರೆ ಏನು ಮಾಡಬೇಕು, ಅದಾದಮೇಲೆ ನಾವು ಸಾಯೋ ಟೈಮಲ್ಲಿ ಕೊನೆಯಲ್ಲಿ ಏನು ಇದು ಮಾಡ್ಕೊಳ್ಬೇಕು ಅಂತ. ಸೊ ದಯವಿಟ್ಟು ಗಮನಿಸಿ, ಇದು ಸತ್ತ ಮೇಲೆ ತತ್ಕ್ಷಣಕ್ಕೆ ಆಗುವ ಕ್ರಿಯೆಯಲ್ಲ. ಬದುಕಿದ್ದಾಗಲೇ ನಾವು ನಮ್ಮ ಚಕ್ರಗಳು ಮತ್ತು ಪ್ರಭಾವಳಿ ಹೇಗೆ ಆರೋಗ್ಯಕರವಾಗಿದೆ ಅನ್ನೋದ್ರ ಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಸದ್ಗತಿಗೆ ಹೋಗ್ತೀವೋ ಅಥವಾ ಹಿಂಸೆಯ ರೀತಿಯಲ್ಲಿ ತುಂಬ ಹೀನಾಯವಾದ ಸ್ಥಿತಿಗೆ ಹೋಗ್ತೀವೋ ಅಂತಾಗ ಬದುಕಿದ್ದಾಗಲೇ ಆ ಕಂಡೀಷನ್ ಆಲ್ರೆಡಿ ಎಕ್ಸಿಕ್ಯೂಟ್ ಆಗೋಗಿರುತ್ತೆ. ಬಟ್ ಅದರ ಅರಿವು ನೀವು ದೇಹದಿಂದ ಹೊರಬಂದು ತಮ್ಮನ್ನು ತಾವು ವಿಮರ್ಶೆ ಮಾಡಿದಾಗತ್ತೆ. ಅನ್ಫಾರ್ಚುನೇಟ್ಲಿ ತುಂಬ ಜನ ಅದಕ್ಕೆ ಸಮಯ ಕೊಡಲ್ಲ, ಅಂದರೆ ಧ್ಯಾನ ಮಾಡಲ್ಲ. ಅದರಿಂದ ಅದು ದೇಹ ತ್ಯಾಗ ಮಾಡಿದ ಮೇಲೆ ನೋಡಿಕೊಂಡು ಆಗ ಎಷ್ಟು ರಿಗ್ರೆಟ್ ಆಗುತ್ತೋ, ಏನು ನೋವಾಗುತ್ತೋ ಅದು ಅನುಭವಿಸೋರಿಗೆ ಗೊತ್ತು. ಬಟ್ ಯಾವಾಗ ಈ ಸೂಕ್ಷ್ಮ ವಿದ್ಯೆಯನ್ನು ಸುಲಭವಾಗಿ ನಮ್ಮನ್ನು ನಾವೇ ಇಂಟ್ರೋಸ್ಪೆಕ್ಷನ್ ಮಾಡೋದು ಕರಿತೀವೋ, ಆಗ ನಮ್ಮನ್ನು ನಾವು ಅನಲೈಸ್ ಮಾಡಿಕೊಂಡು ರೆಕ್ಟಿಫಿಕೇಷನ್ ಮಾಡಿಕೊಂಡು ಮೆಟೀರಿಯಲಿಸ್ಟಿಕ್ಲಿ ಆಗಲಿ, ಫಿಸಿಕಲಿ, ಸ್ಪಿರಿಚುಲಿ, ಇಮೋಷ್ನಲಿ, ಮೆಂಟಲಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮನ್ನು ನಾವು ಆರೋಗ್ಯಕರ ಮಾಡಿಕೊಂಡು ಅದರಿಂದ ಒಂದು ಪಾಸಿಟಿವ್ ರೇಡಿಯಂಟ್ ಎನರ್ಜಿ ಫೀಲ್ಡನ್ನು ನಾವು ರೆಸೊನೇಟ್ ಮಾಡ್ತಾ ಏನೆಲ್ಲ ಸೌಲಭ್ಯಗಳು ದೈಹಿಕವಾಗಿ, ಮಾನಸಿಕವಾಗಿ ಆರೋಗ್ಯಕರವಾಗಿ ಇರೋಕ್ಕೆ ಬೇಕು ಅದನ್ನು ಪಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ವಿಡಿಯೋ ವೈಂಡ್ ಮಾಡೋಕ್ಕಿಂತ ಮುಂಚೆ ನಾನೊಂದು ಕೇಸ್ ಸ್ಟಡಿ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಈಗಲೂ ನನ್ನ ಹತ್ರ ಕೊನೆ ಭಾಗದ ಚಿಕಿತ್ಸೆಯನ್ನು ತಗೊಳ್ತಾ ಇದ್ದಾರೆ. ಈ ಥರ ಸುಮಾರು ಕೇಸಸ್ಗಳನ್ನು ನೋಡಿದ್ದೀನಿ. ಆದ್ದರಿಂದ ಪ್ರಾಬಬ್ಲಿ ತುಂಬ ಲೇಟಾಗಿ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಈ ಮಿಡ್ ಏಜಲ್ಲಿ ಇರೋರೆಲ್ಲ ಈಗಲೇ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಎಲ್ಲ ಏಜ್ ಗ್ರೂಪ್ ಅವರು ನಮ್ಮ ಹತ್ರ ಬರೋದ್ರಿಂದ ಐ ಥಾಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸುಮಾರು ಜನ ಪೋಸ್ಟ್ ರಿಟೈರ್ಮೆಂಟ್ ಅಂದರೆ 50, 55, 60 ವರ್ಷ ಆದಮೇಲೆ ಯಾರು ಬರ್ತಾರೆ, ತುಂಬ ದುಃಖ, ಡಿಪ್ರೆಷನ್ನು, ಬೇರೆ ಸಮಸ್ಯೆ, ಅನಾರೋಗ್ಯದಿಂದ ಬರೋರು, ಅವರು ಎಕ್ಸ್ಟ್ರೀಮ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ ಅವ್ರು ಪ್ರೊಫೆಷನಲ್ಲಿ ಅಥವಾ ಮೆಟೀರಿಯಲಿಸ್ಟಿಕಲಿ ಅವ್ರು ತುಂಬ ಒಳ್ಳೆಯದು ಸ್ಟೇಟ್ ಅಥವಾ ಪೊಸಿಷನಲ್ಲಿ ಇರ್ತಾರೆ, ಅವ್ರ ಮಕ್ಕಳೆಲ್ಲ ಸೆಟ್ಲ್ ಆಗಿರ್ತಾರೆ. ಅಂದರೆ ಏನೆಲ್ಲ ಕಷ್ಟಕ್ಕೆ ಅವರು ಸಂಘರ್ಷವನ್ನು ಪಟ್ಟಿರ್ತಾರೆ ಅದು ಸಿಕ್ಕಿರುತ್ತೆ. ಆದರೆ ಎಕ್ಸ್ಟ್ರೀಮ್ಲಿ ಡಿಪ್ರೆಸಿವ್ ಮೈಂಡ್ಸೆಟ್ಟಲ್ಲಿ ಅವ್ರು ಬಂದಾಗ ಆಶ್ಚರ್ಯ ಅನಿಸುತ್ತೆ, ಅವರು ಅಂದ್ಕೊಂಡಿದ್ದೆಲ್ಲ ಪಡ್ಕೊಳ್ಳೋಕ್ಕಿಂತ ಇನ್ನೂ ಹೆಚ್ಚು ಪಡ್ಕೊಳ್ಳೋಕೆ ಸಾಧ್ಯ ಆದರೂ ಕೂಡ ಆ ಸ್ಥಿತಿಗೆ ಮನಸ್ಸು ಯಾಕೆ ಹೋಯಿತು ಅಂತ ಅವಾಗ ಅರ್ಥ ಆಗೋ ವಿಷಯ ಅವ್ರ ಬಾಯಲ್ಲೇ ಅದು ಬರುತ್ತೆ. ಎಷ್ಟೋ ಜನಕ್ಕೆ ನಾನು ಒಂದೇ ಕಡೆ ಕುದುರೆಗೆ ಹೀಗೆ ಹಾಕಿರೋ ಥರ ಓಡ್ತಾ ಇದ್ದೆ, ನನ್ನ ಹೆಂಡತಿ ಮಕ್ಕಳು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ, ಅಥವಾ ಅದು ಬೇರೆ ಥರನೂ ಇರಬಹುದು. ಯೂಶ್ವಲಿ ನಾನು ಇದನ್ನು ಇದರಲ್ಲಿ ನೋಡಿದ್ದೀನಿ, ಬಿಕಾಸ್ ನಮ್ಮಲ್ಲಿ ವರ್ಕಿಂಗ್ ಬ್ರೆಡ್ ವಿನ್ನರ್ ಯೂಶ್ವಲಿ ಇರೋದ್ರಿಂದ. ಬಟ್ ಇವಾಗ ನಂಗೆ ಅರ್ಥ ಆಗ್ತಾ ಇದೆ ಇಷ್ಟು ಲೇಟ್ ಆದಮೇಲೆ ದಟ್ ನಾನು ಈಕ್ವಲ್ ಇಂಪಾರ್ಟೆನ್ಸ್ ನನ್ನ ಪ್ಯಾಷನ್ಗೆ, ನನ್ನ ಫ್ಯಾಮಿಲಿಗೆ, ನನ್ನ ಟ್ರಾವೆಲ್ಗೆ, ನನ್ನ ಆಧ್ಯಾತ್ಮಿಕ ಏಳಿಗೆಗೆ, ಧ್ಯಾನಕ್ಕೆ, ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ, ಈ ಥರದ್ದಕ್ಕೂ ಸಮಯ ಕೊಡಬೇಕಾಗಿತ್ತು. ಬಟ್ ಈಗ ಅದೆಲ್ಲವೂ ಇದ್ದು ಅದನ್ನು ಅನುಭವಿಸುವ ಮನಸ್ಥಿತಿಗೂ ಹೋಗೋಕ್ಕಾಗದೇ ಇರೋ ಥರದ ಪರಿಸ್ಥಿತಿ ಬಂದಿರೋದು ತುಂಬ ವಿಪರ್ಯಾಸ ಅಂತ ಹೇಳ್ತಾರೆ. ಸೊ ನಾವು ಆ ಟೈಮಿಗೆ ಹೋಗಿ ಅಯ್ಯೋ ವಾಟ್ ಡು ಐ ಡೂ ನಾವು ಅಂತ ಒಂಥರ ಇಂಪ್ರೆಸೆಂಟ್ ಅನ್ಸೋದಕ್ಕಿಂತ ಅಟ್ ಅ ರೆಗ್ಯುಲರ್ ಇಂಟರ್ವಲ್
ಅದನ್ನು ಮಾಡಬೇಕು. ಒಂದು ಗರ್ಭಿಣಿ 9ನೇ ತಿಂಗಳಲ್ಲಿ ಮಾತ್ರ ಚೆನ್ನಾಗಿ ತಿಂದ್ಬಿಟ್ಟು ಈಗ ನನ್ನ ಮಗು ಚೆನ್ನಾಗಿ ಹುಟ್ಟಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದೇ ಥರನೇ ಕನ್ಸಿಸ್ಟೆಂಟಾಗಿ ಆಕೆ ಇನ್ಫ್ಯಾಕ್ಟ್ ಕನ್ಸೀವ್ ಆಗೋಕ್ಕಿಂತ ಮುಂಚೆಯಿಂದನೂ ಆಕೆ ತನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರಬೇಕು. ಆ ಥರನೇ ನಾವು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಉತ್ಸುಕತೆಯಿಂದ ಹಿಡಿದು ಅದ್ರ ಮೇಲೆ ಕೆಲಸ ಮಾಡ್ತಾ ತದನಂತರ ಆ್ಯಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಅದ್ರ ಮೇಲೆ ನಾವು ವರ್ಕ್ ಮಾಡಿದಾಗ ಮಾತ್ರ ಒಂದು ಪರಿಪೂರ್ಣತೆಯನ್ನು ಅನುಭವಿಸೋಕೆ ಸಾಧ್ಯ. ಇದನ್ನು ಪ್ರಾಬ್ಲಿ ನೀವು ಸ್ವಲ್ಪ ಈ ರಿಟೈರ್ಮೆಂಟು ಸೀನಿಯರ್ ಸಿಟಿಸನ್ಸ್ ಹತ್ರೆಲ್ಲ ಮಾತಾಡಿದ್ರೆ ನಿಮಗೂ ಅದು ಗೊತ್ತಾಗುತ್ತೆ. ಅವರೇ ಒಂದು ಲೈಬ್ರರಿ ಥರ ನಮಗೆ ಎಷ್ಟೋ ವಿಷಯವನ್ನು ಹೇಳ್ಕೊಡ್ತಾರೆ ಇಂಡೈರೆಕ್ಟಾಗಿ. ಎನಿವೆ, ಯಾರೆಲ್ಲ ಆಲ್ರೆಡಿ ಎನ್ರೋಲ್ ಮಾಡಿದ್ದೀರಾ, 100 ಜನ ಆಲ್ರೆಡಿ ಈ ಕಾರ್ಯಾಗಾರಕ್ಕೆ ಎನ್ರೋಲ್ ಮಾಡಿದ್ದೀರಾ, ನಾನು ನಿಮ್ಮನ್ನು ಭಾನುವಾರ ಸಂಜೆ 7:00ಗೆ ಸಿಗ್ತೀನಿ. ಈ ಒಂದು ಆನ್ಲೈನ್ ಕಾರ್ಯಾಗಾರದಲ್ಲಿ ನೀವು ಪೋಸ್ಟ್ಗಳನ್ನು ನೋಡ್ತಾ ಇರೋ ಹಾಗೆ ಪ್ರತಿನಿತ್ಯ ಒಂದೊಂದು ಚಕ್ರದ ಬಗ್ಗೆ ಆಳವಾಗಿ ತಿಳ್ಕೊಳ್ಳೋಣ. ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸುವಂತಹ ಯಾವೆಲ್ಲ ಕ್ರಿಯೆಗಳನ್ನು ನಾವು ಮಾಡಬಹುದು, ಇದರಿಂದ ಸ್ವಯಂ ವಿಮರ್ಶೆಯಿಂದ ನಮಗೂ ಒಳ್ಳೆಯದಾಗಿ ನಮ್ಮ ಸುತ್ತಮುತ್ತ ಇರೋರಿಗೂ ಒಂದು ಸಾತ್ವಿಕವಾದ ಒಂದು ವಾತಾವರಣವನ್ನು ಹೇಗೆ ದಯಪಾಲಿಸಬಹುದು, ಪರಿಪೂರ್ಣ ಜೀವನವನ್ನು ಹೇಗೆ ಅನುಭವಿಸ್ಬೋದು ಅನ್ನೋ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ. ಕುಂಡಲಿನಿ ಬಗ್ಗೆನೇ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ಈಗ ನಾನು ಸ್ವಲ್ಪ ಹೊತ್ತಲ್ಲೇ ಹಳೆ ವಿಡಿಯೋನ ರೀಪೋಸ್ಟ್ ಮಾಡ್ತೀನಿ, ಅದನ್ನು ನೋಡಿ ನೀವು ತಿಳ್ಕೊಳ್ಬಹುದು. ಇನ್ನೂ ಏನಾದರೂ ಪ್ರಶ್ನೆ ಇದ್ರ ಬಗ್ಗೆ ಇದ್ದರೆ ನಾಳೆ ಮತ್ತು ನಾಡಿದ್ದು ಮತ್ತೆ ನಾವು ಹೆಚ್ಚು ಮಾಹಿತಿಯನ್ನು ಈ ಕುಂಡಲಿನಿ ಶಕ್ತಿ ಬಗ್ಗೆ ಶೇರ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಕ್ವೆಶನ್ಸನ್ನು ಪೋಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ಆನ್ ಸಂಡೇ. ನಮಸ್ಕಾರ.